ಬಿಸಿಲಿನ ತಾಪಮಾನಕ್ಕೆ ಬಯಲು ಸೀಮೆ ಕೋಲಾರ ಈಗಾಗಲೇ ತತ್ತರಿಸಿ ಹೋಗಿತ್ತು. ಆದರೆ ಇದೆಲ್ಲದರ ಮಧ್ಯೆ ಕಳೆದ ಒಂದು ವಾರದಿಂದ ಕೂಡ ಕೋಲಾರದಲ್ಲಿ ಸಖತ್ ಕೂಲ್ ವಾತಾವರಣ ಉಂಟಾಗಿದ್ದು ಅಕಾಲಿಕ ಮಳೆ ಕೂಡ ಆಗ್ತಾ ಇದೆ. ಇನ್ನು ಇಬ್ಬನಿಯ ವಾತಾವರಣ ಸಾಕಷ್ಟು ಚಳಿಗೆ ಅಲ್ಲಿನ ಜನ ಚಡಪಡಿಸುವಂತಾಗಿದೆ. ಬಯಲು ಸೀಮೆ ಕೋಲಾರ ಸಖತ್ ಕೂಲ್. ಕೋಲಾರದಲ್ಲಿ ಅಕಾಲಿಕ ಮಳೆ, ಕೊರೆಯುವ ಚಳಿ, ಮನೆ ಬಿಟ್ಟು ಹೊರ ಹೋಗದ ಜನರು. ಕೋಲಾರ ಜಿಲ್ಲೆಯಲ್ಲಿ ಕಳೆದ ವಾರದಿಂದ ಮಂಜಿನ ಮಳೆಯ ಜೊತೆಗೆ ಚಳಿಯ ವಾತಾವರಣ ನಿರ್ಮಾಣವಾಗಿದೆ. ಮೈ ಕೊರೆಯುವ ಚಳಿಗೆ ಜನ ಚಡಪಡಿಸುವಂತಾಗಿದ್ದು ಕೂಲ್ ವಾತಾವರಣದಿಂದ ಜನ ತಂಡ ಹೊಡೆದಿದ್ದಾರೆ. ಇಂದೆಂದೂ ಕಾಣದಂತ ಚಳಿಯಿಂದ ಜನ ಮನೆ ಬಿಟ್ಟು ಬರಲು ಭಯ ಪಡುವಂತಾಗಿದೆ. ಶೀತಗಾಳಿ ಮತ್ತು ಚಳಿಯಿಂದ ಎಷ್ಟೇ ಬೆಚ್ಚನೆಯ ಉಡುಪುಗಳನ್ನ ಧರಿಸಿದ್ರೂ ಚಳಿ ಮಾತ್ರ ಕಡಿಮೆಯಾಗ್ತಿಲ್ಲ. ಜೊತೆಗೆ ಮಂಚಿನ ಇಬ್ಬನಿಯು ಕೋಲಾರದ ಗಿರಿ ಶಿಖರಗಳನ್ನ ಆವರಿಸಿದೆ. ಇಲ್ಲಿನ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿ ಜೊತೆಗೆ ಬೆಟ್ಟದ ತಪ್ಪಲಿನ ರಸ್ತೆಗಳಂತೂ ಜಮ್ಮು ಕಾಶ್ಮೀರದ ವಾತಾವರಣದಂತ ಸುಂದರ ಪ್ರಕೃತಿ ಸೊಬಗನ್ನ ನಿರ್ಮಾಣ ಮಾಡಿದೆ. ಮಂಚಿನ ಇಬ್ಬನಿಗೆ ಇಲ್ಲಿನ ಬೆಟ್ಟಗಳನ್ನ ನೋಡೋದಕ್ಕೆ ನಿಜಕ್ಕೂ ಎರಡು ಕಣ್ಣು ಸಾಲದಾಗಿದೆ. ನಮ್ಮ ಕೋಲಾರ ಭಾಗದಲ್ಲಿ ಬಯಲುಸೀಮೆಯಲ್ಲಿ ಚಳಿ ಜಾಸ್ತಿ ಆವರಿಸ್ಬಿಟ್ಟಿದೆ. ಚಳಿ ಆವರಿಸಿದೆ ಅನ್ನೋದಕ್ಕಿಂತ ಈ ಸೈಕ್ಲೋನು ಇದೆಲ್ಲ ಪ್ರತಿ ವೀಕ್ ಫಸ್ಟ್ ಯಾವಾಗೋ ವರ್ಷಕ್ಕೆ 2 ಸಲ 3 ಸಲ ಸೈಕ್ಲೋನ್ ಬರ್ತಿತ್ತು. ಈಗ ಈ ಸೈಕ್ಲೋನ್ಗಳು ಏನಾಗಿದೆ ಅಂದರೆ ಈ ತವ್ರ ಮನೆ ಮಾಡ್ಕೊಂಡ್ಬಿಟ್ಟಿದೆ ನಮ್ಮ ಕೋಲಾರನ. ಯಾವಾಗ ಅದಕ್ಕೆ ಸೈಕ್ಲೋನ್ ಬರ್ತಾನೆ ಇರುತ್ತೆ, ರೆಗ್ಯುಲರ್ ಆಗಿಬಿಟ್ಟಿದೆ ಇದು. ಅದರಿಂದ ಅದ್ರ ಜೊತೆಯಲ್ಲಿ ಈ ವಿಂಟರ್ ಸೀಸನಲ್ಲಿ ಈ ಚಳಿ ಒಂದು ಈ ಹವಾಮಾನ ವೈಪರೀತ್ಯನೋ ಇಲ್ಲ ನಾವು ಮಾಡ್ತಾರೋ ಪಲ್ಯೂಟ್ಗೆ ಹಿಂಗೆ ಆಗ್ತಾ ಇದೆಯೋ ದೇಶದಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ. ಮನೆಯಿಂದ ಆಚೆ ಬರಬೇಕಾದ್ರೆ ಭಯ ಆಗುತ್ತೆ, ಅಷ್ಟು ಚಳಿ ಇರುತ್ತೆ. ನಾವು ಏನೋ ಚಳಿಗೆ ವಿಂಟರ್ ಒತ್ಕೊಂಡು ಬಂದಿಲ್ಲ ಅಂದರೆ ನಡಗ್ಬಿಡ್ತೀವಿ. ನಮಗೆ ಹಿಂಗೆ ಇನ್ನು ವಯೋವೃದ್ಧರು ಅವರು ಇವರು ಬೆಳಗ್ಗೆ ಆದರೂ ವಾಕಿಂಗ್ ಬರಬೇಕಾಯ್ತು. ಪಾಪ ಅವ್ರಿಗೆ ಇವಾಗ ಶುಗರ್ ಪೇಷಂಟ್ಸ್ ಅವರು ಇವ್ರು ವಾಕಿಂಗ್ ಮಾಡ್ತಾರೆ, ಅವ್ರಿಗೆಲ್ಲ ಸ್ಟ್ರೋಕ್ಸ್ ಆಗೋವಂಥ ಚಾನ್ಸಸ್ಸು ಬಹಳ ಸಾಧ್ಯತೆ ಇದೆ. ಇದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಆದರೆ ಇದು ಸಂಜೆವರೆಗೂ ಇದೇ ವಾತಾವರಣ ಇರುತ್ತೆ. ಮತ್ತೆ ಇನ್ನು ಸಂಜೆ ಆದಮೇಲೆ ಮಾಮೂಲಿ ವಿಂಟರ್ ಸೀಸನ್ ಏನಿರುತ್ತೆ ಅದು ಆ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನು ಬೆಳಗ್ಗೆ 12 ಗಂಟೆ ಆದ್ರೂ ದಟ್ಟವಾದ ಹಿಬ್ಬನಿ ಮತ್ತು ಚಳಿ ನಗರವನ್ನೆಲ್ಲ ಆವರಿಸುತ್ತಿದೆ. ಒಂದು ವಾರದಿಂದ ಸೂರ್ಯನ ದರ್ಶನವೂ ಸಹ ಜನರಿಗಿಲ್ಲ. ಮುಂಚಾನೆ ಮತ್ತು ರಾತ್ರಿ ವೇಳೆ ಗರಿಷ್ಠ ತಾಪಮಾನ ಗಣನೀಯವಾಗಿ ಕಡಿಮೆಯಾಗಿದೆ. ಇನ್ನೂ ಚಳಿಗಾಲ ಆರಂಭವಾಗಿಲ್ಲ, ಚಳಿಯ ವಾತಾವರಣವಿದೆಯಷ್ಟೇ. ಬೆಳಗಿನ ಜಾವ ಮಂಚಿನ ವಾತಾವರಣವಿದ್ದು ಇನ್ನೂ ಒಂದು ವಾರ ಇದೇ ವಾತಾವರಣ ಮುಂದುವರಿಯಲಿದೆ. ರಾಜ್ಯದ ಕೆಲವೆಡೆ ತುಂತುರು ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ಒಣ ಕೆಮ್ಮು, ಶೀತ ಇದ್ದು ಋತುಮಾನದ ನೆಗಡಿ, ಒಣ ಚರ್ಮದ ಸಮಸ್ಯೆ ಕಾಣಿಸಿಕೊಳ್ತಿದೆ. ವೈಪರೀತ್ಯದ ಪರಿಣಾಮ ಜನರಲ್ಲಿ ಒಣ ಕೆಮ್ಮು, ಶೀತ, 1 ವಾರಕ್ಕೂ ಹೆಚ್ಚು ದಿನ ಕಾಡುವ ಈ ಕಾಯಿಲೆಗಳು ಔಷಧೋಪಚಾರ ಮಾಡಿದ್ರೂ ತಕ್ಷಣಕ್ಕೆ ಕಡಿಮೆಯಾಗದೆ ಜನರನ್ನ ಕಾಡುತ್ತಿದೆ. ಈ ವರ್ಷ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿದ್ರಿಂದ ಭೂಮಿಯಲ್ಲಿ ತಂಪಿನ ವಾತಾವರಣ ಇರಲಿದೆ. ಇದರಿಂದ ಕೆರೆ, ನದಿ, ಹಳ್ಳ ಕೊಳ್ಳಗಳಲ್ಲಿ ನೀರು ದೀರ್ಘಕಾಲದವರೆಗೆ ಇರುವುದರಿಂದ ಚಳಿ ಪ್ರಮಾಣ ಅಧಿಕವಾಗಿರಲಿದೆ. ಈ ಮಧ್ಯೆ ಕಳೆದ 2 ದಿನಗಳಿಂದ ದಿತ್ವಾ ಚಂಡಮಾರುತ ಅರಬ್ಬಿ ಸಮುದ್ರಕ್ಕೆ ಅಪ್ಪಳಿಸಿರುವುದರಿಂದ ಮತ್ತಷ್ಟು ಚಳಿಯ ಅನುಭವ ಜನರಿಗೆ ಆಗುತ್ತಿದೆ. ಸದ್ಯ ಚಳಿಯಿಂದ ವೃದ್ಧರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ವೃದ್ಧರು ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗಿದೆ. ಏನಿವತ್ತು ವಾತಾವರಣ, ಚಳಿ ವಾತಾವರಣ ತುಂಬ ಜಮ್ಮು ಕಾಶ್ಮೀರಲ್ಲಿ ಯಾವ ಥರ ಇದೆ ಆ ಥರ ಚಳಿ ವಾತಾವರಣ ಇದೆ. ವೃದ್ಧರು, ವಯಸ್ಸಾಗಿರೋರು ಮತ್ತು ಎಲ್ಲ ವಯಸ್ಸು ಹುಡುಗರು ಕೂಡ ಚಳಿ ತುಂಬ ಇರೋದ್ರಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಕೆಮ್ಮು, ನೆಗಡಿ, ಜ್ವರ ಬರುತ್ತೆ. ಹಾಗಾಗಿ ಎಲ್ಲ ಟೋಪಿ ಮತ್ತು ಸ್ವೆಟ್ರು, ಜರ್ಕಿನ್ನು ಹಾಕ್ಕೊಂಡು ಬರಬೇಕು ಹೊರಗಡೆ. ಏನಿವತ್ತು ನೋಡಿರಿ, ಸೈಕ್ಲೋನ್ ಇರೋದ್ರಿಂದ ನಾವು ಆಂಧ್ರ ಪ್ರದೇಶ, ತಮಿಳುನಾಡಿಗೆ ಹತ್ತಿರ ಇರೋದ್ರಿಂದ, ಗಡಿಭಾಗ ಇರೋದ್ರಿಂದ ವಾತಾವರಣ ತುಂಬ ಇದಿದೆ. ಚಳಿ ವಿಪರೀತ, ಆಚೆ ಕೂಡ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಟೋಪಿ, ಸ್ವೆಟ್ರ್, ನಾನು ಕೂಡ ಏನು ಬಂದರೆ ಚಳಿ ಅದರ್ತಾ ಇದ್ದೀನಿ. ಹಾಗಾಗಿ ವೃದ್ಧರು, ವಯಸ್ಸಾಗಿರೋರು ಇವತ್ತಿನ ದಿವಸ ಸ್ವೆಟ್ರು, ಜರ್ಕಿನ್ನು ಹಾಕ್ಕೊಂಡು ಬರಬೇಕು ಈಚೆಗಡೆ. ಸೂರ್ಯ ಕಾಣಿಸಿ 8 ದಿನ ಆಗಿದೆ, ಸೂರ್ಯ ಇನ್ನೂ 8 ದಿನ ಕಾಣಿಸೋ ಪರಿಸ್ಥಿತಿಯಲ್ಲೇ ಇಲ್ಲ, ಆ ಥರ ವಾತಾವರಣ ಇದೆ. ಒಟ್ನಲ್ಲಿ ಇನ್ನೂ 1 ವಾರದ ಕಾಲ ಶೀತ ಗಾಳಿಯ ಜೊತೆಗೆ ಮಳೆ ಇರುವುದರಿಂದ ಜಿಲ್ಲೆಯ ಜನರು ಮನೆ ಬಿಟ್ಟು ಹೊರಗೆ ಬಾರದ ಸ್ಥಿತಿ ಎದುರಾಗಿದೆ. ಚುಮು ಚಳಿಯಲ್ಲಿ ಹಾಗೂ ಇಬ್ಬನಿಯ ಸವಿಯಿಂದಾಗಿ ಬರದ ನಾಡು ಬಯಲು ಸೀಮೆ ಕೋಲಾರ ಮಲೆನಾಡಿನ ಸೊಬಗನ್ನ ಸವಿಯುವಂತಾಗಿರೋದಂತೂ ಸುಳ್ಳಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.